ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಸ್ವಾಗತ. ಇವತ್ತು ನಾವು ಶ್ರೀಮದ್ ಭಾಗವತ 3ನೇ ಸ್ಕಂದ ಅಧ್ಯಾಯ 25 ಶ್ಲೋಕ 31. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. 3.25.31 ಮೈತ್ರೇಯ ಉವಾಚ. ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ಥಂ ಜಾತಸ್ನೇಹೋ ಯತ್ರ ತನ್ವಾಭಿಜಾತಃ ತತ್ವಾಂನಾಯಂ ಯತ್ಪ್ರವದಂತಿ ಸಾಂಖ್ಯಂ ಪ್ರೋವಾಚ ವೈ ಭಕ್ತಿವಿತಾನಯೋಗಂ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಇದೆಯಾ ಪುಸ್ತಕ? ಇಲ್ದಿದ್ರೆ ನಾನು ಅನುವಾದ ಓದ್ತೇನೆ. ಇದೆ. ಓದಿ. ಮೈತ್ರೇಯ ಉವಾಚ. ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ತಂ ಜಾತಸ್ನೇಹೋ ಯತ್ರ ತನ್ವಾಭಿಜಾತಃ ತತ್ವಾಂನಾಯಂ ಯತ್ ಪ್ರವದಂತಿ ಸಾಂಖ್ಯಂ ಪ್ರೋವಾಚ ವೈ ಭಕ್ತಿ ವಿತಾನಯೋಗಂ. ಅನುವಾದ ಓದ್ಬೇಕು. ಅನುವಾದ ಓದಿ. ಶ್ರೀ ಮೈತ್ರೇಯರು ನುಡಿದರು. ತನ್ನ ತಾಯಿಯ ಹೇಳಿಕೆಯನ್ನು ಕೇಳಿದ ಬಳಿಕ ಕಪಿಲನು ಅವಳ ಉದ್ದೇಶವನ್ನು ಅರ್ಥ ಮಾಡಿಕೊಂಡನು. ಅವಳ ದೇಹದಿಂದ ಹುಟ್ಟಿದವನಾದ್ದರಿಂದ ಅವನಿಗೆ ಅವಳಲ್ಲಿ ಅನುಕಂಪ ಮೂಡಿತು. ಅವನು ಸಾಂಖ್ಯ ತತ್ವಶಾಸ್ತ್ರವನ್ನು ಬಣ್ಣಿಸಿದನು. ಅದು ಭಕ್ತಿ ಸೇವೆ ಮತ್ತು ಯೋಗ ಸಾಕ್ಷಾತ್ಕಾರಗಳ ಸಂಯೋಜನೆಯಾಗಿದೆ. ಶಿಷ್ಯ ಪರಂಪರೆಯಿಂದ ಸ್ವೀಕೃತವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಅಧ್ಯಾಯದ ಹೆಸರು ಭಕ್ತಿ ಸೇವೆಯ ಮಹಿಮೆಗಳು. ಈ ಹಿಂದಿನ ಶ್ಲೋಕಗಳಲ್ಲಿ ಆಕ್ಚುಲಿ ನಾವು ನೋಡ್ತೇವೆ 28 ಮತ್ತೆ 29 ಶ್ಲೋಕಗಳಲ್ಲಿ ದೇವಾಹುತಿ ಕಪಿಲ ದೇವರಿಗೆ 3 ಪ್ರಶ್ನೆಗಳನ್ನು ಕೇಳ್ತಾಳೆ. ಕಾಚಿತ್ವ ಯು ಚಿತಾ ಭಕ್ತಿ ಕೀದೃಶೀ ಮಮ ಗೋಚರ ಯಯಾ ಪದಂ ತೇ ನಿರ್ವಾಣಂ ಅಂಜಸಾಸ್ ನಾಶ್ನವ ಅಹಂ. ಮತ್ತೆ 29ನೇ ಶ್ಲೋಕ ಯೋಗೋ ಭಗವದ್ಭಾಣೋ ನಿರ್ವಾಣಮಂ ಸ್ವಯೋದಿತಃ ಕೀದೃಶ ಕತಿ ಚಾಂಗಾನಿ ಯತ್ತ ಸ್ತತ್ವಾವಬೋಧನಂ. ಸೊ ಯಾವ ಪ್ರಶ್ನೆಗಳನ್ನು ಕೇಳ್ತಾಳೆ? ಆಕ್ಚುಲಿ ಇದರ ಹಿಂದೆ ಪ್ರಶ್ನೆಗಳನ್ನು ಕೇಳುವ ಮೊದಲು ಶ್ಲೋಕಗಳಲ್ಲಿ 9ನೇ ಶ್ಲೋಕದಿಂದ 27ನೇ ಶ್ಲೋಕ ಕಪಿಲ ದೇವರು ಹೇಗೆ ಭಕ್ತಿಯೋಗ, ಜ್ಞಾನಯೋಗ ಮತ್ತೆ ಅಷ್ಟಾಂಗ ಯೋಗಕ್ಕಿಂತ ಅದರ್ಸ್ 2 ಸಿಸ್ಟಮ್ಸ್ ಆಫ್ ಯೋಗ ಇದಕ್ಕಿಂತ ಅತ್ಯುನ್ನತವಾದದ್ದು ಹೇಗೆ ಸುಪೀರಿಯರ್ ಆಗಿದ್ದು ಅಂತ ಅವರು ವರ್ಣನೆಯನ್ನು ಮಾಡ್ತಾರೆ. ಸೊ ಈ ಸೆಕ್ಷನ್ ಭಾಗವತಂ ನೀವು ಓದಿದ್ದೀರಾ? ಆಕ್ಚುಲಿ ಕಪಿಲ ದೇವರ ಮತ್ತೆ ದೇವಾಹುತಿ ಇವರ ಮಾತುಕತೆ
ಬೇಸಿಕಲಿ ಸಾಂಖ್ಯ ಯೋಗದ ಬಗ್ಗೆ ಕಪಿಲ ದೇವರು ವಿವರಿಸ್ತಾ ಇದ್ದಾರೆ. ಆಕ್ಚುಲಿ ದೇವಾಹುತಿ 28ನೇ ಮತ್ತು 29ನೇ ಶ್ಲೋಕದಲ್ಲಿ ಕೇಳಿದಂತಹ ಪ್ರಶ್ನೆ ಯಾವುದು? ಪ್ರಶ್ನೆಗಳು ಯಾವುದು? ನಾನು ಹೇಗೆ ಭಕ್ತಿಯನ್ನು ತುಂಬಾ ಸುಲಭ ರೀತಿಯಲ್ಲಿ ಸಾಧಿಸಬಹುದು ಅದನ್ನು ಕೇಳ್ತಾ ಇದ್ದಾಳೆ. ಸೊ ನಿನ್ನ ಪಾದಕಮಲಗಳ ಸೇವೆಯನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಹೊಂದಲು ನನಗೆ ಸಹಾಯ ಮಾಡುವ ಯಾವ ಬಗೆಯ ಭಕ್ತಿ ಸೇವೆಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವುದು ಮತ್ತು ಅಭ್ಯಾಸ ಮಾಡುವುದು ಒಳ್ಳೆಯದು? ಇದು ಅವಳ ಪ್ರಶ್ನೆ. ಆಕ್ಚುಲಿ ಇದರ ಉತ್ತರ 3ನೇ ಅಧ್ಯಾಯ 25ನೇ ಸೇಮ್ ಅಧ್ಯಾಯದಲ್ಲಿ 31ನೇ ಶ್ಲೋಕ ಅಂದ್ರೆ ಇವತ್ತಿನ ಶ್ಲೋಕದಿಂದ 44ನೇ ಶ್ಲೋಕದ ತನಕ ಇದರ ಉತ್ತರವನ್ನು ಕಪಿಲ ದೇವರು ಹೇಳ್ತಾರೆ. 2ನೇ ಪ್ರಶ್ನೆಯನ್ನು ಏನ್ ಕೇಳ್ತಾಳೆ? ನನಗೆ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತತ್ವ ಅರ್ಥ ಮಾಡ್ಕೊಳ್ಳಿಕ್ಕಿರುವಂತಹ ತತ್ವವನ್ನು ಅದರ ಬಗ್ಗೆ ವಿವರಿಸುವಂತ. ಆವಾಗ ಕಪಿಲ ದೇವರು ಅಧ್ಯಾಯ 26 ಮತ್ತು 27ರಲ್ಲಿ ಇದರ ಬಗ್ಗೆ ವಿವರಿಸ್ತಾರೆ. ಸೊ ಐಹಿಕ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವುದೇ ಅದರ ಉದ್ದೇಶವಾಗಿದೆ. ಸೊ ಆಮೇಲೆ ಮೂರನೆಯದು ಅಂದ್ರೆ ಬೇಸಿಕಲಿ ಅದರ ಲಕ್ಷಣ, ಯೋಗ ಪದ್ಧತಿಯ ಲಕ್ಷಣಗಳನ್ನು ನೀನು ಹೇಳಿಕೊಡುವುದು. ಆಮೇಲೆ ಒಂದು ಯೋಗ ಪದ್ಧತಿಯಲ್ಲಿ ಹಮೆನಿ ಎಷ್ಟು ಅಂಗಗಳು ಇದೆ ಸಿಸ್ಟಮ್ ಅಲ್ಲಿ ಅಂತ ಕೇಳ್ತಾಳೆ. ಆವಾಗ ಅಧ್ಯಾಯ 28ರಲ್ಲಿ ಕಪಿಲ ದೇವರು ಇದರ ಬಗ್ಗೆ ಉತ್ತರವನ್ನು ನೀಡ್ತಾರೆ. ಸ್ವಲ್ಪ ಹಿಂದಿನ ಶ್ಲೋಕಗಳನ್ನು ನೋಡುವಾಗ ಸೊ ನಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ ಜ್ಞಾನ ಮತ್ತು ಯೋಗದ ಅಭ್ಯಾಸ ಆಕ್ಚುಲಿ ಭಕ್ತಿ ಬೆಳೆದಾಗ, ಯಾವಾಗ ಭಕ್ತಿ ಬೆಳೀತದೆ ಆಟೋಮ್ಯಾಟಿಕಲಿ ನಮಗೆ ವೈರಾಗ್ಯ ಉಂಟಾಗ್ತದೆ. ಸೊ ಇವನ್ ನಾವು ಭಕ್ತಿ ರಸಾಮೃತ ಸಿಂಧುವಲ್ಲಿ ನೋಡ್ತೇವೆ ಹೇಗೆ ಒಬ್ಬ ಸಾಧಕ ಅವನು ಮುಂದೆ ಮುಂದೆ ವರದಾಗಿ ಅವನಿಗೆ ವಿರಕ್ತಿ ಇಸ್ ದ ಸಿಂಪ್ಟಮ್ ಆಫ್ ಭಾವ. ಸೊ ಇಂದ್ರಿಯ ತೃಪ್ತಿ ಶೂನ್ಯಗೊಳಿಸುವುದು ಅದು ಒಬ್ಬನ ಇದು ಏನು ಗುರಿ. ಭಗವಂತನ ಚಿಂತನೆ ಯಾವಾಗ ಒಬ್ಬನು ಮಾಡ್ತಾನೆ ಇಂದ್ರಿಯ ತೃಪ್ತಿಗಳಲ್ಲಿ ವೈರಾಗ್ಯವನ್ನು ಪಡಿತಾನೆ. ಆಕ್ಚುಲಿ ಈ ಐಹಿಕ ಭೌತಿಕ ಆಸಕ್ತಿ ಏನಿದೆ ಇದು ಜೀವಾತ್ಮಕ್ಕೆ ಒಂದು ಅತಿ ದೊಡ್ಡ ಬಂಧನವಾಗಿದೆ. ಆದ್ರೆ ಅದೇ ಮೋಹ ಏನಿದೆ ಅದನ್ನು ನಾವು ಸಾಧುಗಳ ಟುವರ್ಡ್ಸ್ ಅಥವಾ ಭಗವಂತನ ಭಕ್ತರ ಟುವರ್ಡ್ಸ್ ನಾವು ಅದನ್ನು ಚಾನಲೈಸ್ ಮಾಡಿದ್ರೆ ಆವಾಗ ಆತ್ಮ ಸಾಕ್ಷಾತ್ಕಾರ ಮಾಡೋದು ತುಂಬಾ ಸುಲಭ ಆಗ್ತದೆ. ಸೊ ಅದನ್ನೇ ಇವನ್ ಶ್ಲೋಕ 20 ಆಕ್ಚುಲಿ 20ರಿಂದ 27ರ ತನಕ ಆ ವಿಷಯಗಳನ್ನು ವಿವರವಾಗಿ ವಿವರಿಸಿದ್ದಾರೆ. ಶ್ರೀಲ ಪ್ರಭುಪಾದ್ರು 1965ರಲ್ಲಿ USA ಹೋದಾಗ ಹಿಪ್ಪಿಗಳು ಏನಿದ್ರು ಅವರು ತುಂಬಾ ಐಹಿಕ ಆಸಕ್ತಿಗಳನ್ನು ಹೊಂದಿದ್ರು. ಲಾಟ್ ಆಫ್ ಇಂಟಾಕ್ಸಿಕೇಶನ್, ಏನು ಮದ್ಯಪಾನಗಳನ್ನು ಮಾಡುವುದು, ಸಿಗರೇಟ್ ಸೇದುವುದು, ಈ ರೀತಿ ಆಕ್ಚುಲಿ ಈ ಐಹಿಕ ಬಂಧನದಲ್ಲಿ ತುಂಬಾ ಸಿಲುಕಿ ಹಾಕಿಕೊಂಡಿತ್ತು. ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 3 ಗೇಟ್ಗಳು ಇದೆ. ಯಾವುದು? ಹಾದಿಗಳು ನರಕಕ್ಕೆ ಹೋಗ್ಲಿಕ್ಕೆ. ಯಾವ್ದ್ಯಾವ್ದು? ಕಾಮ, ಕ್ರೋಧ, ಲೋಭ. ಆದ್ರೆ ಇವರು ಶೀಲಾ ಪ್ರಭುಪಾದ್ರು ಈ 3 ವಿಷಯಗಳನ್ನು ಹಿಮ್ಮೆಟ್ಟಲಿಕ್ಕಾಗಿ ಪ್ರಪ್ರಥಮವಾಗಿ ಅವರು ಹರಿನಾಮ ಸಂಕೀರ್ತನೆಯನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಒಬ್ನು ನರಕಕ್ಕೆ ಹೋಗುವ ಹಾದಿಯನ್ನು ಹಿಡಿದಿದ್ದ, ಆದ್ರೆ ಶೀಲಾ ಪ್ರಭುಪಾದ್ರು ಮೋಕ್ಷದ ಹಾದಿಯನ್ನು ಅವರು ಓಪನ್ ಮಾಡ್ತಾರೆ, ಅದನ್ನು ತೆರೀತಾರೆ. ಸೊ ಆದ್ರಿಂದ ನಾವು ಅಂತಹ ಶೀಲ ಪ್ರಭುಪಾದರಂತಹ ಶುದ್ಧ ಭಕ್ತರಿಗೆ ನಾವು ಅಟ್ಯಾಚ್ ಆಗಿರ್ಬೇಕು. ಅದಕ್ಕಾಗಿ ಏನ್ ಹೇಳ್ತಾರಂದ್ರೆ ನಮ್ಮ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಬೇಕಂತಾದ್ರೆ ನಾವು ಯಾವ್ದಾದ್ರೂ ಅಟ್ಲೀಸ್ಟ್ ಒಬ್ಬ
ಅಟ್ಲೀಸ್ಟ್ ಒಬ್ಬ ಭಕ್ತನಿಗೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಅನ್ನು ಹೊಂದಿರಬೇಕಾಗ್ತದೆ. ಆ ಅಟ್ಯಾಚ್ಮೆಂಟ್ ಅವನ ಹತ್ರ ಇದ್ದು ಅವನ ಹತ್ರ ನಾವು ಸರಿಯಾದ ಮಾರ್ಗದರ್ಶನವನ್ನು ಪಡೆಯುವುದು, ಏನಾದ್ರೂ ನಮ್ಗೆ ಏನೋ ಗೊಂದಲಗಳು ಇದ್ರೆ, ದಿಗ್ಭ್ರಮೆ ಆದ್ರೆ ಅವರ ಗೈಡೆನ್ಸ್ ಅನ್ನು ತೆಗೆದುಕೊಳ್ಳುವುದು, ನಮ್ಮ ಹಾರ್ಟ್ ಅನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತ ಯಾರಾದ್ರೂ ಒಬ್ಬ ಭಕ್ತನನ್ನಾದ್ರೂ ನಾವು ಪಡೆದಿರಬೇಕು ನಮ್ಮ ಜೀವನದಲ್ಲಿ. ಅದಕ್ಕೆ ಏನು ಜನರಲಿ ಏನು ಹೇಳ್ತಾರೆ ಅಂದ್ರೆ, ಒಬ್ರು ಪಿಯರ್ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ಇರುವಂತಹ ಫ್ರೆಂಡ್ ತರ ಭಕ್ತರು ಇರಬೇಕು. ವಿತ್ ಹೂಮ್ ನಾವು ನಮ್ಮ ಎಲ್ಲ ಹಾರ್ಟ್ ಅನ್ನು ಅಂದ್ರೆ ಹೃದಯದಲ್ಲಿರುವಂತಹ ಎಂತವನ್ನು ವಿಷಯಗಳನ್ನು ಬೇಕಾದ್ರೂ ಆ ಭಕ್ತನ ಹತ್ರ ಕೇಳಬಹುದು, ಮತ್ತೆ ಅವರ ಗೈಡೆನ್ಸ್ ಗಳನ್ನು ಸಜೆಷನ್ಸ್ ಗಳನ್ನು ನಾವು ಕೇಳಬಹುದು ಅಂತ ಭಕ್ತರು. ಮತ್ತೆ ಒಬ್ರು ನಮಗಿಂತ ಸ್ವಲ್ಪ ಆಧ್ಯಾತ್ಮಿಕವಾಗಿ ಮೇಲೆ ಇರ್ತಾರೆ ಅಂತ ಭಕ್ತರು ಒಬ್ರು ಇರ್ಬೇಕು. ಆವಾಗ ಏನಾಗ್ತದೆ, ನಾವು ಶುದ್ಧ ಭಕ್ತರು ಅಟ್ಯಾಚ್ಮೆಂಟ್ ಇರ್ತದೆ, ಎಸ್ಪೆಷಲಿ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ಸ್ ಆಧ್ಯಾತ್ಮಿಕ ಗುರುಗಳಿಗೆ ಆ ಅಟ್ಯಾಚ್ಮೆಂಟ್ ಇದ್ದಾಗ ನಾವು ಭಕ್ತಿ ಸೇವೆಯಲ್ಲಿ ತುಂಬಾ ಮುಂದುವರಿಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಸೊ ಅದಕ್ಕೆ ಚೀಲಾ ಪ್ರಭುಪಾದ್ರು ಶುದ್ಧ ಭಕ್ತರಾಗಿರುವುದರಿಂದ ಅವರ ಪುಸ್ತಕಗಳನ್ನು ಓದುವುದರ ಮೂಲಕ ನಾವು ಶೀಲಾ ಪ್ರಭುಪಾದ್ರ ಅವರ ಏನು ಈ ಸಂಘ ಅಸೋಸಿಯೇಷನ್ ಅನ್ನು ನಾವು ತೆಗೆದುಕೊಳ್ಳಬಹುದು. ಅದಕ್ಕಾಗಿ ಏನ್ ಹೇಳ್ತಾರೆ, ನಮಗೆ ಶುದ್ಧ ಭಕ್ತರ ಟುವರ್ಡ್ಸ್ ನಮಗೆ ಅಟ್ಯಾಚ್ಮೆಂಟ್, ಆ ಮೋಹ ಇಲ್ಲದೆ ಇದ್ರೆ ನಮ್ಮ ಮೋಹ ಯಾವುದ್ರ ಕಡೆಗೆ ಹೋಗ್ತದೆ? ಇಂದ್ರಿಯ ತೃಪ್ತಿ ಮಾಡುವ ಕಡೆಗೆ, ಭೌತಿಕ ಜಗತ್ತಿನ ಕಡೆಗೆ ಮೋಹ ಹೋಗ್ತದೆ. ಅದಕ್ಕಾಗಿ ಏನು ಹೇಳ್ತಾರೆ ಅಂದ್ರೆ, ಭಕ್ತನಾದವನು ಭಕ್ತಿಯ ರಸಗಳನ್ನು ಸವಿಬೇಕು. ಪ್ರಪ್ರಥಮವಾಗಿ ನಾವು ಮೊದಲು ಬಂದಾಗ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ, ಆವಾಗ ಸ್ವಲ್ಪ ಭಕ್ತಿಯ ರಸ ಕೃಷ್ಣ ನೀಡುತ್ತಾನೆ, ಫ್ರೀ ಸ್ಯಾಂಪಲ್ ಆಗಿ ಕೊಡ್ತಾನೆ. ಆಮೇಲೆ ಅದು ನಮ್ಗೆ ಏನು, ನಾವು ಎಲ್ಲ ಫ್ಯಾಮಿಲಿಯರ್ ಆದಾಗ ಎಲ್ಲ ನಾವು ಅದನ್ನು ಜಾಸ್ತಿ ಭಕ್ತಿಯ ರಸವನ್ನು ಸವಿಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಅಪರಾಧಗಳನ್ನು ಮಾಡಬಹುದು ಅಥವಾ ಬೇರೆ ಭಕ್ತರನ್ನು ನಾವು ಹಗುರವಾಗಿ ನೋಡ್ತೇವೆ. ಆದ್ರೆ ಭಕ್ತಿಯ ರಸದ ಅನುಭವ ಯಾವಾಗ ಆಗ್ತದೆ, ಐಹಿಕ ರಸವನ್ನು ನಾವು ಆಟೋಮ್ಯಾಟಿಕಲಿ ಬಿಡ್ತೇವೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದರ ನಂತರ ಸ್ವಲ್ಪ ಇದು ಸ್ಟೆಪ್ ನಾವು ಈ ಅಡ್ವಾನ್ಸ್ಮೆಂಟ್ ಪಡೆದರೂ ಸಹ ಮೋಸ್ಟ್ ಡೇಂಜರಸ್ ಸಿಚುವೇಶನ್ ಇಂದ ನಾವು ಹೊರಗೆ ಬರ್ಬೋದು. ಅದೊಂದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಾಂ ರಸೋವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಸೊ ಭಕ್ತಿಯ ಉನ್ನತವಾದ ರಸವನ್ನು ನಾವು ಸವಿಯುವಂತಹ ಅನುಭವ ಯಾವಾಗ ನಮಗೆ ಆಗ್ತದೆ, ನಾವು ಲೋವರ್ ಟೇಸ್ಟ್ ಗಳನ್ನು ಆಟೋಮ್ಯಾಟಿಕಲಿ ಬಿಡ್ತೇವೆ. ಸಿನಿಮಾಕ್ಕೆ ಹೋಗುದು, ಪಾರ್ಟಿಗಳಿಗೆ ಹೋಗುದು, ಅಥವಾ ಸೋ ಮೆನಿ ಥಿಂಗ್ಸ್, ಸೋಷಿಯಲ್ ಲೈಫ್ ಅಥವಾ ಭೌತಿಕ ಬೇರೆ ವಿಷಯಗಳು, ಇಂದ್ರಿಯ ತೃಪ್ತಿಗಳನ್ನು ಮಾಡುವುದು ಎಲ್ಲ ಸ್ವಲ್ಪ ವೈರಾಗ್ಯ ವಿರಕ್ತಿ ಬರ್ತದೆ. ಸೊ ಅದಕ್ಕಾಗಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಆ ಭಕ್ತಿಯ ರಸವನ್ನು ಪಡಿಬೇಕಾದ್ರೆ ನಮಗೆ ಸಾಧುಗಳ ಸಂಘ ತುಂಬಾ ಪ್ರಮುಖವಾಗಿದೆ. ಎಸ್ಪೆಷಲಿ ಶುದ್ಧ ಭಕ್ತರ ಸಂಘ. ಅಥವಾ ನಮ್ಗೆ ಶುದ್ಧ ಭಕ್ತರ ಸಂಘ ಯಾವಾಗ್ಲೂ ಸಿಗದೆ ಇದ್ರೆ ಅಫ್ಕೋರ್ಸ್ ಸಿಗ್ತದೆ, ಯಾಕೆಂದ್ರೆ ವಾಣಿ ಸೇವಾ ಇದೆ, ಅಥವಾ ನಮ್ಗೆ ಫಿಸಿಕಲ್ ಸೇವಾ ಬೇಕು ಅಂತ ಆದ್ರೂ ಸಹ ನಾನು ಹೇಳಿದ ಹಾಗೆ ನಮ್ಗೆ ಯಾರಾದ್ರೂ ಒಬ್ರು ಭಕ್ತರು ಇರ್ಬೇಕು, ಏನು ನಮ್ಮ ಪಿಯರ್, ನಮ್ಮ ಹಾರ್ಟ್ ಅನ್ನು ರಿವೀಲ್ ಮಾಡ್ಲಿಕ್ಕೆ. ಅವಾಗ ಅಂತಹ ಭಕ್ತರ ಮೆಂಟಾಲಿಟಿ ಸಹ ಮ್ಯಾಚ್ ಆಗ್ತದೆ ನಮ್ಗೆ. ಸೊ ಅವಾಗ ಅಂತಹ ಭಕ್ತರ ಸಂಘ ಮಾಡಿದಾಗ ನಮ್ಮ ಉತ್ಸಾಹ ಸಹ ಜಾಸ್ತಿ ಆಗ್ತದೆ, ಉತ್ಸಾಹ. ಸೊ ಅವಾಗ ಏನಾಗ್ತದೆ, ಅಡ್ವಾನ್ಸ್ಮೆಂಟ್, ಪ್ರಗತಿ ಅದು ತುಂಬಾ ಸುಲಭವಾಗಿ ಆಗ್ತದೆ. ಸೊ ಮೃಗಾರಿ ಅವನು ನರಕದ ಹಾದಿಯನ್ನು ಹಿಡಿದಿದ್ದ ಮೊದಲು, ಆದ್ರೆ ನಾರದ ಮುನಿಗಳ ಕೃಪೆಯಿಂದ ಅವನು ಮೋಕ್ಷದ ದಾರಿಯನ್ನು ಹಿಡಿಲಿಕ್ಕೆ ಸಾಧ್ಯ ಆಯ್ತು.
ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಮುಂದಿನ ಶ್ಲೋಕದಲ್ಲಿ 21 ಆ ಶ್ಲೋಕದಲ್ಲೆಲ್ಲ ಕೇಳ್ತಾರೆ, ಹಾಗಾದ್ರೆ ಅಂತಹ ಸಾಧುಗಳನ್ನು ಗುರುತಿಸುವುದು ಹೇಗೆ? ನೀವ್ ಹೇಳಿದ್ರಿ ಈಗ ಶುದ್ಧ ಭಕ್ತರ ಸಂಘಗಳನ್ನು ಮಾಡಬೇಕು, ಸೊ ಅವರು ನಮಗೆ ಹಾದಿಯನ್ನು ತೋರಿಸ್ತಾರೆ. ಅಂತಹ ಸಾಧುಗಳನ್ನು ಆ, ಗುರುತಿಸುವುದು ಹೇಗೆ? ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ. ಏನು? ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರ ವಶಾಂತ ಸಾಧವ ಸಾಧು ಸಾಧು ಭೂಷಣ. ಸೊ ಅವನ ಸಿಂಪ್ಟಮ್ಸ್, ಲಕ್ಷಣಗಳು ಯಾವುದು? ತಿತಿಕ್ಷವ, ಕಾರುಣಿಕ. ಕಾರುಣಿಕ ಅಂದ್ರೆ ಮರ್ಸಿಫುಲ್. ಸುಹೃದ, ಎಲ್ಲರ ಮಿತ್ರನಾಗಿರ್ತ. ಸುಹೃದ ಸರ್ವದೇಹಿನಾಂ, ಎಲ್ಲರ ಮಿತ್ರನಾಗಿರ್ತಾನೆ. ಅಜಾತ ಶತ್ರವಃ, ಅವನಿಗೆ ಯಾರು ಶತ್ರುಗಳು ಇರುವುದಿಲ್ಲ. ಶಾಂತ, ತುಂಬಾ ಕಾಮ್ ಆಗಿ ಪೀಸ್ಫುಲ್ ಆಗಿ ಇರ್ತಾನೆ. ಸೊ ಸಾಧವ ಸಾಧುಭೂಷಣ. ಸೊ ನಾವು ಸುಂದರವಾಗಿ ಕಾಣ್ಲಿಕ್ಕೆ ಏನೇನೆಲ್ಲ ಮಾಡ್ತೇವೆ. ಕೆಲವೊಮ್ಮೆ ಮೇಕಪ್ ಗಳನ್ನು ಮಾಡಬಹುದು, ಅಥವಾ ಆಭರಣಗಳನ್ನು ಧರಿಸ್ತೇವೆ. ಈಗ ಗೋಲ್ಡನ್ ಆಭರಣಗಳು ಅಥವಾ ಡೈಮಂಡ್ ನೆಕ್ಲೆಸ್, ಏನಾದ್ರೂ ಆ ರೀತಿ ಆಭರಣಗಳನ್ನು ಧರಿಸಿ ಭೂಷಣ ಅಂದ್ರೆ ತುಂಬ ಸುಂದರವಾಗಿ ಕಾಣ್ಲಿಕ್ಕೆ. ಆದ್ರೆ ಸಾಧುಗಳ ಭೂಷಣ ಯಾವುದು? ಇಂತಹ ಲಕ್ಷಣಗಳು, ಗುಣಲಕ್ಷಣಗಳು, ವಿಚ್ ಈಸ್ ಅ ಪ್ಯೂರ್, ಪವಿತ್ರವಾದ ಲಕ್ಷಣಗಳು, ಗುಣಲಕ್ಷಣಗಳು. ಇದು ಸಾಧುಗಳ ಭೂಷಣ ಆಗಿದೆ. ಸೊ ಅದರಿಂದ ಸಾಧುಗಳು ಅನನ್ಯ ಭಾವದಿಂದ ಭಕ್ತಿ ಸೇವೆಯನ್ನು ಮಾಡ್ತಾರೆ. ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ, ಅನನ್ಯ ಭಾವದಿಂದ ಭಕ್ತಿ ಸೇವೆಯನ್ನು ಸಾಧುಗಳು ಮಾಡ್ತಾರೆ. ಮತ್ತೆ ಯಾವಾಗ್ಲೂ ಕೃಷ್ಣ ಕಥೆಯಲ್ಲಿ ಅಬ್ಸಾರ್ಬ್ಡ್, ಆಲ್ವೇಸ್ ವಾಸುದೇವ ಕಥಾ ರುಚಿ, ಕೃಷ್ಣ ಕಥೆಯಲ್ಲಿ ಯಾವಾಗ್ಲೂ ಮುಳುಗಿ ಮಗ್ನರಾಗಿ ಇರ್ತಾರೆ. ಸೊ ಅದರಿಂದ ಇದು ಹಿಂದಿನ ಶ್ಲೋಕಗಳಲ್ಲಿ. ಸೊ 28ನೇ ಶ್ಲೋಕ ಇದನ್ನೆಲ್ಲ ಕೇಳಿದ ನಂತರ ದೇವಾಹುತಿ ಪ್ರಶ್ನೆಗಳನ್ನು 28ನೇ ಮತ್ತೆ 29ನೇ ಶ್ಲೋಕದಲ್ಲಿ ಕೇಳ್ತಾರೆ. ಇದು ಶ್ಲೋಕಗಳನ್ನು ಕೇಳುವುದರ ಮೂಲಕ ಅವಳು ಏನ್ ಮಾಡ್ತಾ ಇದ್ದಾಳಂದ್ರೆ, ಅವಳು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾಳೆ. ಏನು? ನನಗೆ ಕಲಿಬೇಕು, ಐ ವಾಂಟ್ ಟು ಲರ್ನ್. ಆದ್ರೆ ಅವಳು 30ನೇ ಶ್ಲೋಕದಲ್ಲಿ ವ್ಯಕ್ತಪಡಿಸ್ತಾಳೆ. ಏನು ಅಂದ್ರೆ, ನನ್ನ ಪ್ರೀತಿಯ ಮಗನಾದ ಕಪಿಲನೇ, ನಾನು ಕೇವಲ ಒಬ್ಬ ಹೆಂಗಸು. ಸೊ ಆದ್ದರಿಂದ ಪರಾತ್ಪರ ಸತ್ಯವನ್ನು ಅರಿಯುವುದು ನನಗೆ ತುಂಬಾ ಕಷ್ಟ. ನನ್ನ ಬುದ್ಧಿ ಅಷ್ಟೊಂದು ಶ್ರೇಷ್ಠವಾಗಿ ಇಲ್ಲ. ಆದ್ರಿಂದ ನಾನು ತುಂಬಾ ಬುದ್ಧಿವಂತಳಾಗದೇ ಇದ್ರೂ ಸಹ ದಯವಿಟ್ಟು ನೀನು ನನಗೆ ಅದನ್ನು ವಿವರಿಸಿದ್ರೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಬಲ್ಲೆ. ಆದ್ರಿಂದ ನನಗೆ ಆ ಆಧ್ಯಾತ್ಮಿಕ ಆನಂದ ಸಹ ಸಿಗ್ತದೆ ಅಂತ ದೇವಾಹುತಿ ಕಪಿಲ ದೇವರಿಗೆ ಹೇಳ್ತಾ ಇದ್ದಾಳೆ. ಆವಾಗ ಕಪಿಲ ದೇವರಿಗೆ ಆ ತಾಯಿಯ ಮಾತುಗಳನ್ನು ಕೇಳಿ ತುಂಬಾ ಕರುಣೆ ಬರ್ತದೆ, ಕಂಪ್ಯಾಷನ್. ಅವರು ನಾನು ಹೆಂಗಸು ಅಂತ ಹೇಳಿದಾಗ, ಸೊ ಇಲ್ಲಿ ದೇವಾಹುತಿ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಏನು? ತದೇತ್ಮಾನೆ ವಿಜಾನೀಹಿ, ತದೇತ್ಮನೆ ವಿಜಾನೀಹಿ ಯಥಾಹಂ ಮಂದ ದೀರ್ಹರೆ. ಸೊ ಇವನ್ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕಲಿಯುಗದಲ್ಲಿ ಅಫ್ಕೋರ್ಸ್ ಇದು ಕಲಿಯುಗದಲ್ಲಿ ಆಗಿದ್ದಲ್ಲ ಇನ್ಸಿಡೆಂಟ್, ಆದ್ರೂ ಸಹ ಕಲಿಯುಗದಲ್ಲಿ ಇನ್ನೂ ಮಂದರಾಗಿರ್ತಾರೆ. ಮಂದ ಸುಮಂದ ಮತಯೋಹಿ ಮಂದ ಭಾಗ್ಯಾಹಿ ಉಪದ್ರತಃ. ಸೊ ದೇವಾಹುತಿನೇ ಹೀಗೆ ಹೇಳಿದ್ರೆ ನಮ್ಮಂತ ಬದ್ಧ ಜೀವಾತ್ಮಗಳ ಅವಸ್ಥೆ ಏನಿರಬಹುದು ಅಂತ. ಸೊ ಅದರಿಂದ ಇಲ್ಲಿ ಕಪಿಲರಿಗೆ ತುಂಬಾ ಕಂಪ್ಯಾಷನ್, ಏನೋ ಕರುಣೆ ಬರ್ತದೆ. ಕುಂತಿದೇವಿ ಸಹ ಇದೇ ರೀತಿ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ಲು. ಏನು? ಭಗವಂತ ಕೃಷ್ಣ, ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪರಮಹಂಸರು ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ. ಆದ್ರೆ ನಾನು ಒಬ್ಳು ಸ್ತ್ರೀ, ನನಗೆ ಹೇಗೆ ಅರ್ಥ ಆಗ್ತದೆ? ನಾನು ಹೇಗೆ ನಿನ್ನ ಬಗ್ಗೆ, ಈ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ನಾನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ಕುಂತಿದೇವಿ ಭಗವಂತ ಕೃಷ್ಣನಲ್ಲಿ ಅವಳು ಅದೇ ರೀತಿ ಕೇಳ್ಕೊಳ್ತಾಳೆ. ಆದ್ರೆ
ಶಿಲಾ ಪ್ರಭುಪಾದರೇರು ಹೇಳಿದ್ರು, ಗೌರಾಂಗ ಮಹಾಪ್ರಭುವಿನ ಕೃಪೆಯಿಂದ ಆ, ಯಾರೇ ಇರ್ಲಿ, ಸ್ತ್ರೀ ಅಥವಾ ಇವನ್ ಚಂಡಾಲ ಅಥವಾ ಯವನ ಮಲೇಚ, ಯಾವುದೇ ಬೈ ಬರ್ತ್ ಯಾವುದೇ ಬರ್ತ್ ಅನ್ನು ತೆಗೆದುಕೊಂಡಿರಬಹುದು. ಆದ್ರೆ ಭಕ್ತಿ ಸೇವೆ ಎಲ್ಲರನ್ನೂ ಅಕಾಮಡೇಟ್ ಮಾಡ್ಕೊಳ್ತದೆ. ಸೊ ಅದರಿಂದ ಭಕ್ತಿ ಸೇವೆ, ಹರಿನಾಮ ಸಂಕೀರ್ತನೆಯನ್ನು ಒಬ್ಬನು ಪಾಲನೆ ಮಾಡಿದ್ರೆ ಸ್ತ್ರೀಯೂ ಕೂಡ ಅದರಲ್ಲಿ ಭಕ್ತಿ ಸೇವೆಯಲ್ಲಿ ಮುಂದೆ ಅವಳು ಪ್ರಗತಿಯನ್ನು ಸಾಧಿಸಬಹುದು. ಅದಕ್ಕಾಗಿ ಕಪಿಲ ದೇವರು ಇಲ್ಲಿ ದೇವಾಹುತಿಯ ಇಂಟೆನ್ಷನ್ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ತಾರೆ. ಆವಾಗ ಅವರಿಗೆ ಕರುಣೆ ಬಂದು ಅವರು ಸಾಂಖ್ಯ ಯೋಗದ ಬಗ್ಗೆ ವಿವರಿಸ್ತಾರೆ. ಆಕ್ಚುಲಿ ಸಾಂಖ್ಯ ಯೋಗ ಅಂದ್ರೆ ಭಕ್ತಿ ಯೋಗ ಪ್ಲಸ್ ಸಾಂಖ್ಯ ಯೋಗ ಏನಿದೆ, ಸಾಂಖ್ಯ ಯೋಗದ ಆ ಸಾಕ್ಷಾತ್ಕಾರ, ಇದು ಕಂಬೈನ್ಡ್ ಏನು ಅಲ್ಟಿಮೇಟ್ಲಿ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಭಕ್ತಿ ಯೋಗ. ಸೊ ಆಕ್ಚುಲಿ ಏನಿದೆ, ಇದು ಸಾಂಖ್ಯ ಯೋಗ ಕೊನೆಗೆ ಅದು ನಮ್ಗೆ ಭಕ್ತಿ ಯೋಗದ ಕಡೆಗೆ ಅದು ತೋರಿಸ್ತದೆ. ಆಮೇಲೆ ಯಾವಾಗ್ಲೂ ಭಕ್ತಿ ಯೋಗ ಏನಿದೆ ಅದು ಜ್ಞಾನ ಮಾರ್ಗದಕ್ಕಿಂತ ಅದು ಉನ್ನತವಾದದ್ದು. ಸೊ ಅದರಿಂದ ಮುಂದಿನ ಶ್ಲೋಕಗಳಲ್ಲಿ ಸಹ ನೋಡ್ತಾರೆ, ಏನು ಈ ಜ್ಞಾನವನ್ನು ಸಹ ಹೇಗೆ ಪಡೆಯಬೇಕು. ಸೊ ಸತ್ವ ಏವೈಕ ಮನಸ್ಸೋ, ಅಂದ್ರೆ ನಮ್ಮ ಇಂದ್ರಿಯಗಳು ಮತ್ತೆ ಮನಸ್ಸು ಏನಿದೆ ತುಂಬಾ ಪ್ರಬಲವಾದ. ಸೊ ಇಂದ್ರಿಯಗಳು ಯಾವಾಗ್ಲೂ ದೇವತೆಗಳನ್ನ ರೆಪ್ರೆಸೆಂಟ್ ಮಾಡ್ತದೆ, ಅದು ಪ್ರತಿನಿಧಿಸ್ತದೆ. ಸೊ ಅದೇ ರೀತಿ ಮನಸ್ಸು ದೇವೋತ್ತಮ ಪರಮ ಪುರುಷನನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಏನ್ ಹೇಳಿದ್ದಾರೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಸೊ ಶುದ್ಧ ಭಕ್ತಿಯ ಡೆಫಿನೇಷನ್ ಅನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನು, ಅನ್ಯಾಭಿಲಾಷಿತ ಶೂನ್ಯಂ, ಬೇರೆ ಅಭಿಲಾಷೆಗಳನ್ನು ಹೊಂದಿರಬಾರ್ದು. ಸೊ ಯಾವ ಅಭಿಲಾಷೆಗಳು ಇರಬೇಕು, ಕೇವಲ ಕೃಷ್ಣನ ಸಂತೋಷಕ್ಕಾಗಿ ಒಬ್ಬನು ಅವನು ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಜ್ಞಾನ ಕರ್ಮಾದಿ ಅನಾವೃತಂ, ಜ್ಞಾನ ಮತ್ತು ಕರ್ಮಗಳಿಂದ ಮುಕ್ತವಾಗಿರುವಂಥದ್ದು. ಆಮೇಲೆ ಏನು, ಅನುಕೂಲೇನ, ಯಾಕೆ ಅನುಕೂಲೇನ ಅಂತ ಹೇಳ್ತಾರೆ ಅಂದ್ರೆ, ಪ್ರತಿಕೂಲವಾಗಿ ಎಷ್ಟೊಂದು ಅಸುರರು ಸಹ ಕೃಷ್ಣನನ್ನು ನೆನ್ಪಿಟ್ಕೊಳ್ತಾ ಇದ್ರು. ಉದಾಹರಣೆಗೆ ಕಂಸ ಯಾವಾಗ್ಲೂ ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ, ಅವನನ್ನು ಹೇಗೆ ಕೊಲ್ಲುವುದು ಅಂತ. ಕೃಷ್ಣನ ಬಗ್ಗೆ ಸ್ಮರಣೆ ಇದೆ, ಆದ್ರೆ ಪ್ರತಿಕೂಲವಾಗಿ. ಇದನ್ನು ಭಕ್ತಿ ಅಂತ ಹೇಳುವುದಿಲ್ಲ. ಭಕ್ತಿ ಅಂತ ಅನ್ಸ್ಕೊಳ್ಬೇಕಾದ್ರೆ ಅದು ಕೃಷ್ಣನಿಗೆ ಅನುಕೂಲವಾಗಿ ಇರಬೇಕು. ಸೊ ಹೇಗೆ ಗೋಪಿಯರು ಅವರು ಭಗವಂತನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ರು, ಹೇಗೆ ಇವರು ಬಿಲ್ವಮಂಗಲ ಠಾಕೂರು ಅಥವಾ ನಮ್ಮ ಬೇರೆ ಬೇರೆ ಆಚಾರ್ಯರು ಅವರು ಭಕ್ತಿಯನ್ನು ಮಾಡ್ತಾರೆ. ಸೊ ಅದು ಕೃಷ್ಣನಿಗೆ ಅನುಕೂಲವಾಗಿ ಇರ್ತದೆ. ಸೊ ದಟ್ ಈಸ್ ಒನ್ ಪ್ರಿಲಿಮಿನರಿ, ದಟ್ ಇಸ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್. ಆಮೇಲೆ ಏನೇನು, ಅನುಶೀಲನ. ಅನುಶೀಲನ ಅಂದ್ರೆ ಒಂದನೇದಾಗಿ ಹಿಂದೆ ಬಂದಂತಹ ಈ ಆಚಾರ್ಯರು ಅಥವಾ ನಮ್ಮ ಆಧ್ಯಾತ್ಮಿಕ ಗುರುಗಳು ಇವರು ತೋರಿಸಿಕೊಟ್ಟಿರುವಂತಹ ಹಾದಿಯಲ್ಲಿ ನಡಿಬೇಕು. ಮಹಾಜನೋಯೇನ ಗತಾಸ ಪಂತಹ. ಸೊ ಮಹಾಜನರು, ಪ್ರಹ್ಲಾದ ಮಹಾರಾಜರಂತಹ, ಧ್ರುವ ಮಹಾರಾಜರಂತಹ ಮಹಾಜನರು ಏನು, ಅವರು ತೋರಿಸಿಕೊಟ್ಟಂತಹ ಹಾದಿಯಲ್ಲಿ ನಡಿಬೇಕು. ಸೊ ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅನಿಮಿತ್ತ ಭಗವತಿ, ವಿದೌಟ್ ಟೆಂಪ್ಟೇಷನ್ ಅಂಡ್ ಸೆಲ್ಫಿಶ್ನೆಸ್, ಯಾವುದೇ ಸ್ವಾರ್ಥಗಳನ್ನು ಹೊಂದಿರಬಾರ್ದು. ಸೊ ಎರಡು ರೀತಿಯ ಭಕ್ತಿ, ಏನು, ನಿಮಿತ್ತ ಭಕ್ತಿ, ಉತ್ತಮ ಭಕ್ತಿ. ಒಂದನೇದು ನಿಮಿತ್ತ ಭಕ್ತಿ, ಎರಡನೇದು ಉತ್ತಮ ಭಕ್ತಿ. ನಿಮಿತ್ತ ಭಕ್ತಿ ಅಂದ್ರೆ ಏನು, ನಿಮಿತ್ತ ಭಕ್ತಿ ಅಂದ್ರೆ ನನ್ನ ಅಜೆಂಡಾಗಳು ತುಂಬಾ ಇದೆ, ನಾನು ಭಗವಂತನ ಹತ್ತಿರ ಬರ್ತೇನೆ, ಆದ್ರೆ ನನಗೆ ಸ್ವಲ್ಪ ಬಿಸ್ನೆಸ್ ಮಾಡುವಂತ ಮೆಂಟ್ಯಾಲಿಟಿಗಳು ಇದೆ.
ಭಗವಂತ ನಾನು ನಿನ್ಗೆ ಸೇವೆಯನ್ನು ಮಾಡ್ತೇನೆ, ಆದ್ರೆ ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಆಸ್ತಿ ಬೇಕು, ಒಂದು BMW ಕಾರ್ ಬೇಕು, ನನ್ನ ಲಿಸ್ಟ್ ದೊಡ್ಡದಿದೆ, ಅಜೆಂಡಾಗಳು, ನನ್ನದೇ ಆದಂತಹ ಅಜೆಂಡಾಗಳು. ಆದ್ರೆ ಉತ್ತಮ ಭಕ್ತಿ ಎಲ್ಲಿ ಎಟ್ ಎನಿ ಕಾಸ್ಟ್ ಏನೇ ಆದ್ರೂ ಸಹ ನಾನು ನಿರಂತರವಾಗಿ ಭಗವಂತನ ಸೇವೆಗಳನ್ನು ಮಾಡ್ತೇನೆ. ಅಹೈತುಕಿ ಅಪ್ರತೀಹತ ಯಯಾತ್ಮ ಸುಪ್ರಸೀದತಿ. ಸೊ ಯಾವುದೇ ಕಾಲಕ್ಕೆ ಅದು ಸೀಮಿತವಾಗಿ ಇಲ್ಲ, ಎಷ್ಟೇ ಕಷ್ಟ ಆದ್ರೂ ನಾನು ಭಕ್ತಿ ಸೇವೆಯನ್ನು ಮಾಡ್ತೇನೆ. ಮತ್ತೆ ಅಪ್ರತೀಹತ. ಸೊ ಆದ್ರಿಂದ ಉತ್ತಮ ಭಕ್ತಿಯಲ್ಲಿ ಯಾವಾಗ್ಲೂ ಭಕ್ತನು ನಿರಂತರವಾಗಿ ಯಾವುದೇ ಕಾಲದಲ್ಲೂ ಸಹ ಯಾವುದೇ ದೇಶ ಕಾಲ ಪಾತ್ರಕ್ಕೆ ಸೀಮಿತವಾಗಿ ಇರುವುದಿಲ್ಲ. ಸೊ ಹೇಗೆ ಪಾಂಡವರ ಎಕ್ಸಾಂಪಲ್ ಅನ್ನು ನಾವು ತೆಗೆದುಕೊಂಡ್ರೆ, ಅವರಿಗೆ ಎಷ್ಟು ಕಷ್ಟಗಳು ಬಂತು, ಥ್ರೂ ಔಟ್ ಎಷ್ಟು ಕಷ್ಟಗಳು ಬಂತು. ದ್ರೌಪದಿಗೆ ಇನ್ಸಲ್ಟ್ ಮಾಡಿದ್ರು, ಆಮೇಲೆ ಅವರನ್ನು ಅಲ್ಲಿ ಅರಮನೆಯಲ್ಲಿ ಮೊದಲು ಕೊಲ್ಲಿಕ್ಕೆ ದುರ್ಯೋಧನ ಪ್ರಯತ್ನ ಮಾಡಿದ್ರು. ಆಮೇಲೆ ಎಲ್ಲ ಈ ಗ್ಯಾಮ್ಲಿಂಗ್, ಅಫ್ಕೋರ್ಸ್ ಇಟ್ ಇಸ್ ನಾಟ್, ಇಟ್ ಇಸ್ ಫಾರ್ ಕ್ಷತ್ರಿಯ, ಅದು ಎಲೋಡ್ ಇದೆ. ಸೊ ಅದರಲ್ಲಿ ಅವರನ್ನು ಧರ್ಮರಾಯ ಅಥವಾ ಯುಧಿಷ್ಠಿರ ಮಹಾರಾಜನಿಗೆ ಸೋಲಿಸಿದ್ರು. ಆಮೇಲೆ ಕಾಡಿಗೆ ಕಳಿಸ್ತಾರೆ. ಸೊ ದರ್ ವಾಸ್ ಸೋ ಮನಿ ಚಾಲೆಂಜಸ್. ಏನು ಆಮೇಲೆ ಮತ್ತೆ ದುರ್ಯೋಧನ ಒಂದು ಸೂಜಿ ಮನೆಯಷ್ಟು ರಾಜ್ಯ ಕೂಡ ಕೊಡುವುದಿಲ್ಲ ಅಂತ ಹೇಳಿದ. ಸೊ ಎಷ್ಟೊಂದು ಕಷ್ಟಗಳನ್ನು ಪಾಂಡವರು ಅವರು ಅನುಭವಿಸ್ಬೇಕಾಯ್ತು. ಆದ್ರೂ ಕೊನೆಗೆ ರಾಜ್ಯಭಾರ ಸಿಕ್ಕಿದಾಗ ಯುಧಿಷ್ಠಿರ ಮಹಾರಾಜ ಅಗ್ರ ಪೂಜೆಯನ್ನು ಕೃಷ್ಣನಿಗೆ ನೀಡ್ತಾನೆ. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಈವನ್ ಕುರುಕ್ಷೇತ್ರ ಯುದ್ಧ ಆರಂಭ ಆಗುವ ಮೊದಲು ದುರ್ಯೋಧನ ಏನ್ ಹೇಳ್ತಾನೆ, ನಿನ್ನ ಸೇನೆ ನನಗೆ ಬೇಕು ಅಂತ ಆಸೆಯನ್ನು ದುರ್ಯೋಧನ ಹೊಂದಿದ್ದ. ಆದ್ರೆ ಅರ್ಜುನ ಅವನು, ನನಗೆ ನೀನಿದ್ರೆ ಸಾಕು ಕೃಷ್ಣ, ನೀನು ಯುದ್ಧ ಮಾಡದಿದ್ರು ಪರವಾಗಿಲ್ಲ ಅಂತ. ಸೊ ಅದರಿಂದ ಶುದ್ಧ ಭಕ್ತರು ಯಾವಾಗ್ಲೂ ಕೃಷ್ಣನ ಜೊತೆ ಇರ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಸೊ ಈ ರೀತಿ ಭಕ್ತಿಯನ್ನು ಮಾಡಬೇಕಾದ್ರೆ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಸಟಲ್ ಬಾಡಿ, ಸೂಕ್ಷ್ಮ ಶರೀರ ಏನಿದೆ, that becomes completely purified, ಕ್ರಮೇಣವಾಗಿ ಶುದ್ಧವಾಗ್ತದೆ. ಅಥವಾ ಅದನ್ನು ಇನ್ನೊಂದು ವರ್ಡ್ ಏನ್ ಹೇಳ್ತಾರೆ ಅಂದ್ರೆ 33ನೇ ಶ್ಲೋಕದಲ್ಲಿ, ಜಠರತ್ಯಾಶು ಯಾಕೋಶಂ ನಿಗೀರ್ಣ ಮನಲೋ ಯಥಾಹ. ಹೇಗೆ ಜಠರಾಗ್ನಿ ನಾವು ತಿಂದದ್ದನ್ನೆಲ್ಲ ಜೀರ್ಣ ಮಾಡ್ತದೆ, ಅದೇ ರೀತಿ ಭಕ್ತಿಯು ಕೂಡ ಸೂಕ್ಷ್ಮ ದೇಹವನ್ನು ಅದು ಲಯಗೊಳಿಸ್ತದೆ ಅಂದ್ರೆ ಏನು, ಆಕ್ಚುಲಿ ದ ಕಂಪ್ಲೀಟ್ ಸೂಕ್ಷ್ಮ ಶರೀರ ಬಿಕಮ್ಸ್ ಕಂಪ್ಲೀಟ್ಲಿ ಪ್ಯೂರಿಫೈಡ್. ಸೊ ಈವನ್ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಸೊ ನಮ್ಮ ಯಾವ ಭಾವವನ್ನು ನಾವು ಮೃತ್ಯುವಿನ ಸಮಯದಲ್ಲಿ ನಾವು ಹೊಂದಿರ್ತೇವೆ, ಅದರ ಪ್ರಕಾರ ಮುಂದಿನ ದೇಹ ಸಿಗ್ತದೆ. ಸೊ ಅದರಿಂದ ಭಕ್ತಿ ಯೋಗವನ್ನು ಮಾಡಿ ಸೂಕ್ಷ್ಮ ಶರೀರವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿ ಬಿಟ್ರೆ, ನಮಗೆ ಮುಂದೆ ಯಾವುದೇ ಭೌತಿಕ ದೇಹವನ್ನು ಪಡಿಬೇಕಂತಿಲ್ಲ. ನಮಗೆ ನಮ್ಮ ಆಧ್ಯಾತ್ಮಿಕ ದೇಹ ಸಿಕ್ಕಿ ನಾವು ಗೋಲೋಕ ಧಾಮ, ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಆಧ್ಯಾತ್ಮಿಕ ದೇಹ ಈಗ ಇದೆ, ಆದ್ರೆ ಸುಪ್ತವಾಗಿದೆ. ಭಕ್ತಿ ಸೇವೆಯನ್ನು ಮಾಡಿ ಮಾಡಿ ಅದು ಅರಳುತ್ತಾ ಹೋಗ್ತದೆ. ಸಂಪೂರ್ಣವಾಗಿ ಶುದ್ಧವಾದಾಗ ಆವಾಗ ನಮ್ಮ ನಿಜವಾದ ಸ್ವರೂಪ ಏನು, ನಾನು ಆಧ್ಯಾತ್ಮಿಕ ಲೋಕದಲ್ಲಿ ನಾನು ಏನಾಗಿದ್ದೀನಿ ಅದು ನಮ್ಗೆ ಗೊತ್ತಾಗ್ತದೆ. ಏನು, ಒಬ್ಬನು ಆಧ್ಯಾತ್ಮಿಕ ಲೋಕದಲ್ಲಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಏನು ಹುಲ್ಲಿನ ಕಡ್ಡಿ ಇರ್ಬೋದು, ಅಥವಾ ಇಲ್ಲಿ ಕರುಗಳು ಇದೆ, ನವಿಲು ಅಥವಾ ಗೋಪ, ಈ ರೀತಿ ಯಾವ ಭಕ್ತನ ಸ್ವರೂಪ ಯಾವುದೇ ಇರ್ಬೋದು. ಸೊ ಆ ಆಧ್ಯಾತ್ಮಿಕ ದೇಹ ಅವನಿಗೆ ಗೊತ್ತಾಗ್ತದೆ.
ಸೊ ಆದ್ರಿಂದ ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ 34ನೇ ಶ್ಲೋಕ 35ನೇ ಶ್ಲೋಕದಲ್ಲೂ ಏನು ಹೇಳ್ತಾರೆ ಕಪಿಲ ದೇವರು, ನನ್ನ ಭಕ್ತರು ಸಾಯುಜ್ಯ ಮುಕ್ತಿಯನ್ನು ಅವರು ಬಯಸುವುದಿಲ್ಲ. ಸಾಯುಜ್ಯ ಮುಕ್ತಿ ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ಲಿಕ್ಕೆ ನೋಡ್ತಾರೆ. ಯಾಕಂದ್ರೆ ಎಲ್ಲಿ ಸೇವೆಗಳು ಇಲ್ಲ ಅಲ್ಲಿ ಭಕ್ತರು ಹೋಗ್ಲಿಕ್ಕೆ ಇಷ್ಟ ಪಡುವುದಿಲ್ಲ. ಸೊ ನಮ್ಗೆ ಗೊತ್ತು 4 ರೀತಿಯ ಆನಂದ ಇದೆ. ಏನು ಜಡಾನಂದ, ಬ್ರಹ್ಮಾನಂದ, ಪ್ರೇಮಾನಂದ ಮತ್ತೆ ಸೇವಾನಂದ. ಸೊ ಜಡ ಆನಂದ ಅಂದ್ರೆ ನಾವು ಈ ಭೌತಿಕ ಡೆಡ್ ಮ್ಯಾಟರ್ಸ್ಗಳು, ಏನು ಡೆಡ್ ಮ್ಯಾಟರ್ಸ್ಗಳು, ಉದಾಹರಣೆಗೆ ಈ ಯಾವುದೇ ಒಂದು ವಸ್ತುಗಳನ್ನು ತೆಗೆದುಕೊಂಡ್ರೆ ಅದು ಜಡವಾಗಿ ಇರ್ತದೆ, ಅದು ಮೂಮೆಂಟ್ ಇರುವುದಿಲ್ಲ, ತನ್ನಿಂದ ತಾನೇ ಮೂವ್ ಆಗುದಿಲ್ಲ. ಅಂತಹ ವಸ್ತುಗಳ ಜೊತೆ ಜೀವಾತ್ಮ ಆನಂದವನ್ನು ಪಡಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಕೃಷ್ಣನನ್ನು ಸಪರೇಟ್ ಮಾಡಿ ಅದು ಅಥವಾ ತಿನ್ನುವ ವಿಷಯ ಇರಬಹುದು, ಅಥವಾ ಯಾವುದೇ ವಿಷಯಗಳು, ಸ್ಪರ್ಶ ಅಥವಾ ಈ ತಿನ್ನುವುದು ಅಥವಾ ಸ್ಮೆಲ್ಲಿಂಗ್, ಯಾವುದು ಇದ್ರೂ ಸಹ ಅದು ಭೌತಿಕ ವಿಷಯದಲ್ಲಿ ಅವನು ಆ ಆನಂದವನ್ನು ಪಡಿತಾ ಇದ್ರೆ ಅದನ್ನು ಜಡ ಆನಂದ ಅಂತ ಹೇಳ್ತಾರೆ. ಜಡ ಆನಂದ ಅದು ಜಾಸ್ತಿ ಏನು ಇಲ್ಲ, ಅದು ಇಟ್ಸ್ ಲೈಕ್ ಎ ಡ್ರಾಪ್. ಏನು ಒಂದು ನಮ್ಗೆ ಮರುಭೂಮಿಯಲ್ಲಿ ತುಂಬಾ ದಾಹ, ಈ ನೀರಡಿಕೆ ಆದಾಗ ಒಂದು ತೊಟ್ಟು ನೀರನ್ನು ಕೊಟ್ರೆ ಅದು ಯಾವ ರೀತಿಯ ತೃಪ್ತಿಯನ್ನು ನೀಡುತ್ತದೆ, ಅದೇ ರೀತಿ ಜಡಾನಂದ ಅಷ್ಟೇ ತೃಪ್ತಿಯನ್ನು ನೀಡುತ್ತದೆ. ಅದರ ನಂತರ ಬರುವಂತ ಆನಂದ ಬ್ರಹ್ಮಾನಂದ. ಬ್ರಹ್ಮಾನಂದ ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ಲಿಕ್ಕೆ ಜ್ಞಾನಿಗಳು ನೋಡ್ತಾರೆ. ಹೌದು, ಆಕ್ಚುಲಿ ಭೌತಿಕ ಲೋಕದ ಕಷ್ಟಗಳಿಂದ, ಮಿಸರೀಸ್ ಗಳಿಂದ ಹೊರಗೆ ಬರಬೇಕು, ಆದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಆವಾಗ ಬ್ರಹ್ಮಾನಂದ ಸಿಗ್ತದೆ. ಈ ಜಡಾನಂದವನ್ನು ಒಂದು ಹನಿಗೆ ಹೋಲಿಸಿದ್ರೆ ಬ್ರಹ್ಮಾನಂದವನ್ನು ಒಂದು ಸಮುದ್ರಕ್ಕೆ ಹೋಲಿಸಿದ ಹಾಗೆ. ಸೊ ಯಾಕಂದ್ರೆ ಭೌತಿಕ ಯಾವುದೇ ಕಷ್ಟ ಇಲ್ಲ, ಆದ್ರಿಂದ ಬ್ರಹ್ಮಾನಂದ ಇಸ್ ವೆರಿ ಪೀಸ್ಫುಲ್. ಅಂದ್ರೆ ಪೀಸ್ಫುಲ್ ಸಿಚುವೇಶನ್ ಅಲ್ಲಿ ಶಾಂತಿ ಶಾಂತಿ ಶಾಂತಿ, ಸೊ ಸಂಪೂರ್ಣವಾಗಿ ಪೀಸ್ಫುಲ್ ಕಂಡೀಷನ್. ಆದ್ರೆ ಅದು ಸ್ಟಿಲ್ 0 ಆಕ್ಸಿಸ್, ಏನು ಪಾಸಿಟಿವ್ಲಿ ಏನು ಫೀಲ್ ಆಗ್ತಾ ಇಲ್ಲ ಜೀವಾತ್ಮಕ್ಕೆ. ಸೊ ಅದರ ನೆಕ್ಸ್ಟ್ ಬರುವಂತ ಪ್ರೇಮಾನಂದ, ಅದು ಆ ಪ್ರೇಮ, ಭಗವಂತನ ಕೃಷ್ಣ ಪ್ರೇಮದಲ್ಲಿ ಸಿಗುವಂತ ಆನಂದ. ಸೊ ಅದನ್ನು ಪ್ರೇಮಾನಂದ ಅಂತ ಹೇಳ್ತಾರೆ. ಸೊ ಬ್ರಹ್ಮಾನಂದವನ್ನು ಒಂದು ಡ್ರಾಪಿಗೆ ಹೋಲಿಸಿದ್ರೆ ಪ್ರೇಮಾನಂದ ಇಟ್ಸ್ ಲೈಕ್ ಎ ಓಷಿಯನ್. ಸೊ ಅವಾಗ ನಮ್ಗೆ ಗೊತ್ತಾಗ್ತದೆ ಜಡಾನಂದ ಮತ್ತೆ ಪ್ರೇಮಾನಂದ ಹೇಗೆ ಕಂಪೇರ್ ಆಗ್ತದೆ. ಸೊ ಅದಕ್ಕಿಂತ ಕೃಷ್ಣ ಪ್ರೇಮದ ಪ್ರೇಮಾನಂದಕ್ಕಿಂತ ಜಾಸ್ತಿ ಭಕ್ತರು ಏನು ಸೇವಾ ಆನಂದ, ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಅದರಲ್ಲಿ ಸಿಗುವಂತ ಆನಂದವನ್ನು ಅವರು ಯಾವಾಗ್ಲೂ ಬಯಸ್ತಾರೆ. ಅದನ್ನು ಸೇವಾನಂದ ಅಂತ ಹೇಳ್ತಾರೆ. ಸೊ ಭಕ್ತರು ಯಾವಾಗ್ಲೂ ಸೇವೆ ಇದ್ದಲ್ಲಿ ಭಕ್ತ ಇರ್ತಾನೆ. ಭಕ್ತನ ಆಸೆ ಸೇವೆಯನ್ನು ಮಾಡುವುದು. ಯಾಕಂದ್ರೆ 5 ರೀತಿಯ ಮೋಕ್ಷಗಳು ಇದೆ, ಅದರಲ್ಲಿ ಸಾಯುಜ್ಯ ಮೋಕ್ಷ ಮುಕ್ತಿಯನ್ನು ಯಾವಾಗ್ಲೂ ಭಕ್ತ ಬಯಸುವುದಿಲ್ಲ. ಆದ್ರೆ ಸೇವೆ ಇಲ್ಲದಿದ್ರೆ ಬೇರೆ 4 ಬಯಸುವುದಿಲ್ಲ. ಆದ್ರೆ ಆಕ್ಚುಲಿ ಆಧ್ಯಾತ್ಮಿಕ ಲೋಕದಲ್ಲಿ ಸೇವೆಗಳು ಇದೆ, ಆದ್ರಿಂದ ಭಕ್ತ ಅದನ್ನು ಪಡಿಲಿಕ್ಕೆ ಇಚ್ಛೆ ಪಡ್ತಾನೆ. ಮತ್ತೆ ಬೇರೆ ಬೇರೆ ರಸ, ಶಾಂತ ರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸದಲ್ಲಿ ಅವನು ಸೇವೆಗಳನ್ನು ಸಲ್ಲಿಸ್ಲಿಕ್ಕೆ ಅವನು ಇಚ್ಛೆ ಪಡ್ತಾನೆ. ಸೊ ಅದರಿಂದ ಭಕ್ತನಾದವನು ಮುಕ್ತಿಗಾಗಿ ಅಷ್ಟು ಅವನು ಹ್ಯಾಂಕರಿಂಗ್ ಮಾಡುವುದಿಲ್ಲ. ಅದಕ್ಕಾಗಿ ಇಲ್ಲಿ ಇವರು ಬಿಲ್ಲೋಮಂಗಲ ಠಾಕೂರರು ಏನು ಹೇಳ್ತಾರೆ, ಸೊ ಮುಕ್ತಿದೇವಿ ಅವಳು ಯಾವಾಗ್ಲೂ ಕಾಯ್ತಾ ಇರ್ತಾಳೆ ಭಕ್ತನಿಗೆ ಫೇವರ್ ಮಾಡ್ಲಿಕ್ಕೆ. ಸೊ ಆದ್ರಿಂದ ಭಕ್ತನಾದವನು ಮುಕ್ತಿಯನ್ನು ಅಷ್ಟು ಅವನು ಹ್ಯಾಂಕರಿಂಗ್ ಮಾಡ್ಬೇಕಂತಿಲ್ಲ. ಶುದ್ಧ ಭಕ್ತಿ ಇಸ್ ಹೈಯರ್ ದ್ಯಾನ್ ಮುಕ್ತಿ. ಸೊ ದಟ್ ಈಸ್ ದ ಪಾಯಿಂಟ್. ಆ ಪಾಯಿಂಟ್ ಅನ್ನು ಹೇಳಿಕ್ಕಿತ್ತು. ಸೊ ಹೇಳುವ ಹೋಲ್ ತಾತ್ಪರ್ಯ ಇವತ್ತಿನ ಶ್ಲೋಕದ್ ಏನು ಅಂದ್ರೆ, ಸೊ ಕಪಿಲ ದೇವರು ಬೇಸಿಕಲಿ ಅವರು ಈ ಸಾಂಖ್ಯ ಯೋಗದ ಬಗ್ಗೆ ಹೇಳಲಿಕ್ಕೆ ಈ ಶ್ಲೋಕದಿಂದ ಅವರು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಾವು ನೋಡಿದ್ವಿ ಏನಂದ್ರೆ
ಹೇಗೆ ಭಕ್ತಿಯ ಆನಂದ ಅದು ಇಟ್ ಈಸ್ ಹೈಯರ್ ದನ್ ಜಡಾನಂದ ಮತ್ತೆ ಬ್ರಹ್ಮಾನಂದ. ಸೊ ಅದರಿಂದ ಶುದ್ಧ ಭಕ್ತರು ಇದನ್ನು ಸವಿತಾ ಇರ್ತಾರೆ. ಅಂತಹ ಶುದ್ಧ ಭಕ್ತರ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನು ನಾವು ಹೊಂದಿರಬೇಕು. ತಿತಿಕ್ಷವ ಕಾರುಣಿಕ. ಸೊ ಅಂತಹ ಶುದ್ಧ ಭಕ್ತರು, ಆ ಸಾಧುಗಳ ಸಂಘವನ್ನು ನಾವು ಮಾಡಬೇಕು. ಆವಾಗ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲಿಕ್ಕೆ ಸುಲಭವಾಗಿ ಸಾಧ್ಯ ಆಗ್ತದೆ. ಉತ್ತಮ ಭಕ್ತಿಯನ್ನು ಸಹ ನಾವು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಐ ಥಿಂಕ್ ಕ್ಲಾಸನ್ನು ಇಲ್ಲಿ ನಿಲ್ಲಿಸಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ ಸಜೆಷನ್ಸ್ ಇದೆಯಾ?